ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಇಳಿಕೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ 202 ರೂಪಾಯಿ ಇಳಿಕೆ. ಪರಿಷ್ಕೃತ ವಾಣಿಜ್ಯ ಸಿಲಿಂಡರ್ ದರ ಇಂದಿನಿಂದ ಜಾರಿ. ವಾಣಿಜ್ಯ ಎಲ್ಪಿಜಿ ಬೆಲೆ 3,113 ರೂಪಾಯಿ 50 ಪೈಸೆಯಿಂದ 2,930ಕ್ಕೆ ಇಳಿಕೆ. ಆದರೆ ಗೃಹ ಬಳಕೆಯ ಎಲ್ಪಿಜಿ ದರದಲ್ಲಿ ಬದಲಾವಣೆ ಇಲ್ಲ. ಮೋದಿ ಮೈಸೂರು ಭೇಟಿಗೆ ನಗರ ಸಂಪೂರ್ಣ ಸಜ್ಜು. ಮಧ್ಯಾಹ್ನ 2:55ಕ್ಕೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮನ. ಹೆಲಿಕಾಪ್ಟರ್ ಮೂಲಕ ಓವಲ್ ಮೈದಾನಕ್ಕೆ ಮೋದಿ. ಬಳಿಕ ರಸ್ತೆ ಮಾರ್ಗವಾಗಿ ರಾಮಕೃಷ್ಣ ಆಶ್ರಮಕ್ಕೆ ತೆರಳಲಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆ ನಂತರ ಸಂಜೆ ವೇಳೆಗೆ ದೆಹಲಿಗೆ. ರೈತರ ಹೋರಾಟಕ್ಕೆ ಸ್ಪಂದಿಸದ ರಾಗಿಣಿ, ನೀರಿನ ಬಗ್ಗೆ ನೋ ಕಮೆಂಟ್ಸ್ ಎಂದು ಹೇಳಿ ತೆರಳಿದ್ದಾರೆ. ತಮ್ಮ ಸಿನಿಮಾ ಸರಕಾರಿ ನ್ಯಾಯಬೆಲೆ ಅಂಗಡಿ ಪ್ರಚಾರಕ್ಕಾಗಿ ಮಂಡ್ಯದ ಸಂಜಯ್ ಚಿತ್ರಮಂದಿರಕ್ಕೆ ಬಂದಿದ್ದ ನಟಿ. ಈ ಸಂದರ್ಭ ರೈತ ಮುಖಂಡರಿಂದ ಕಾವೇರಿ ಹೋರಾಟದಲ್ಲಿ ಭಾಗಿಯಾಗುವಂತೆ ಮನವಿ. ನಟಿ ಸ್ಪಂದಿಸದ ಹಿನ್ನೆಲೆ ರೈತ ಮುಖಂಡರು ನಟಿ ರಾಗಿಣಿ ವಿರುದ್ಧ ಆಕ್ರೋಶ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ತಾಯಿಯ ವಿರುದ್ಧ ಅವಹೇಳನಕಾರಿ ಪದ ಬಳಕೆ. ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದ 15 ವರ್ಷದ ಅಪ್ರಾಪ್ತ ಬಾಲಕಿ ತಾನು ಪ್ರಬುದ್ಧರಲ್ಲದೆ ಇತರರ ಪ್ರಭಾವದಿಂದ ಆ ರೀತಿ ಮಾತನಾಡಿರುವುದಾಗಿ ಸಾರ್ವಜನಿಕವಾಗಿ ಕಣ್ಣೀರಿಟ್ಟು ಕ್ಷಮೆಯಾಚನೆ. ಪ್ರಧಾನಿ ವಿರುದ್ಧ ಅವಹೇಳನ. ತಮ್ಮ ಬಗ್ಗೆ ನಿಂದಿಸಿದ ಯುವತಿ ಕುರಿತು ಪ್ರಧಾನಿ ಮಾತು. ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಿದ ಪ್ರಧಾನಿ ಮೋದಿ ಮತ್ತು ಅವರ ತಾಯಿಯನ್ನ ನಿಂದಿಸಲಾಗಿತ್ತು. ಆದರೆ ಅವರಿಗೆ ಸರಿಯಾದ ಹಾದಿ ತೋರಿಸುವುದು ನಮ್ಮ ಕರ್ತವ್ಯ. ಅವರನ್ನ ಶಿಕ್ಷಿಸುವುದು, ಕೋರ್ಟ್ಗೆ ಎಳೆಯುವುದು ಬೇಡ. ನಾನು ಅವರನ್ನ ಕ್ಷಮಿಸಲು ಬಯಸುತ್ತೇನೆ ಎಂದ ಮೋದಿ.